ಸ್ಟಾರ್ಕ್ ದ ಲೆಜೆಂಡ್ ದ ಗೋಟ್ ಟೇಕ್ ಅಬೋ, ಆಸ್ಟ್ರೇಲಿಯಾ ಟೇಕ್ ಅಬೋ, ಬಡ್ಡಿ ಸಮೇತ, ಚಕ್ರ ಬಡ್ಡಿ ಸಮೇತ ವಾಪಸ್ ಕೊಡೋದು ಅಥವಾ ರಿವೆಂಜ್ ತೆಗೆದುಕೊಳ್ಳೋದು ಹೇಗೆ ಅಂತ ಆಸ್ಟ್ರೇಲಿಯಾವನ್ನು ನೋಡಿ ಕಲಿಬೇಕು. ನಮಸ್ಕಾರ ಎಲ್ಲರಿಗೆ ಸಹ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾಕೆ ಅಂತ ಸುಮಾರು ಜನ ಕೇಳ್ಬೋದು, ಯಾಕಂದ್ರೆ ಎಲ್ಲರೂ ಸಹ ಎಲ್ಲ ಕ್ರಿಕೆಟನ್ನು ಫಾಲೋ ಮಾಡ್ತಿರಬೇಕಂತ ಏನಿಲ್ಲ. ಬಾಂಗ್ಲಾದೇಶ ಆಸ್ಟ್ರೇಲಿಯಾಕ್ಕೆ ಏನು 2 ಟೆಸ್ಟ್ ಮ್ಯಾಚಿನ ಸೀರೀಸ್ಗೆ ಬಂದಿದ್ರು. ಎಷ್ಟೋ ವರ್ಷ ಆದಮೇಲೆ ಬಾಂಗ್ಲಾದೇಶ ಆಸ್ಟ್ರೇಲಿಯಾ ಟೂರ್ ಮಾಡಿರೋದು. ಯಾರು ಕೂಡ ಏನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಆಯಿತಾ. ಬಾಂಗ್ಲಾದೇಶ ಎಂಥ ಒಂದು ಕ್ರಿಕೆಟ್ ಆಡ್ತಾರೆ ಅಂದರೆ ಡಬ್ಬ ಕ್ರಿಕೆಟ್ ಆಡ್ತಾರೆ ಅಂತ ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಅಲ್ಲಿಯೇ ಇದ್ದದ್ದು, ಇನ್ಕ್ಲೂಡಿಂಗ್ ಮೇ ಬಿ ಬಾಂಗ್ಲಾದೇಶದ ಜನರಿಗೆ ಸಹ ಅಲ್ಲಿಯೇ ಇರ್ಬೋದು. ಎಸ್ಪೆಷಲಿ ಅವರ ಒಂದು ಏನು ಸ್ಟಾರ್ಟಿಂಗ್ ವಾರ್ಮ್ ಅಪ್ ಮ್ಯಾಚ್ ನೋಡಿದ ಮೇಲೆ ಅಂತೂ ಎಲ್ಲರಿಗೂ ಸಹ ಗೊತ್ತಾಗಿತ್ತು. ಯಾಕಂದ್ರೆ ವಾರ್ಮ್ ಅಪ್ ಮ್ಯಾಚಲ್ಲಿ 54 ರನ್ನಿಗೆ ಆಲ್ ಔಟ್ ಆಗಿದ್ದಂತಹ ತಂಡ ಆಲ್ ಆಫ್ ಅ ಸಡನ್ ಫಸ್ಟ್ ಟೆಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾದ ಎಗೇನ್ಸ್ಟ್ 9 ವಿಕೆಟ್ ಇಂದ ವಿನ್ ಆಯಿತು. ಫಸ್ಟ್ ಟೆಸ್ಟ್ ಮ್ಯಾಚ್ ಫಸ್ಟ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ಹೊಡೆದದ್ದೇ 198 ರನ್. ಅದಕ್ಕೆ ಪ್ರತಿಯಾಗಿ ಏನು ಬಾಂಗ್ಲಾದೇಶದವರು 426 ರನ್ ಎಲ್ಲ ಹೊಡೆದು, ಮತ್ತು ಈವನ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ಅಷ್ಟು ದೊಡ್ಡ ಸ್ಕೋರ್ ಏನು ಕಲೆಕ್ಟ್ ಮಾಡಲಿಕ್ಕಾಗಿಲ್ಲ. ಟಾರ್ಗೆಟ್ ಇದ್ದದ್ದು 57 ರನ್, ಕೇವಲ 1 ವಿಕೆಟಲ್ಲಿ ಹೊಡೆದು ಬಿಸಾಕಿದ್ರು. ಬಾಂಗ್ಲಾದೇಶ ಕ್ರಿಕೆಟ್ ಜಗತ್ತೇ ಬ್ಲ್ಯಾಂಕ್, ಸ್ತಬ್ಧ ಅಂತ ಹೇಳ್ತಾರಲ್ಲ, ಸಡನ್ ಈಗ ಬಂದು ಎಲ್ಲ ನಿಂತುಬಿಟ್ಟು ಬಾಂಗ್ಲಾದೇಶ ವಿನ್ನ ಅಥವಾ ಆಸ್ಟ್ರೇಲಿಯಾ ಸೋತ್ರ ಬಾಂಗ್ಲಾದೇಶದ ಮೇಲೆ ಅಂತ ನಮಗೆಲ್ಲ ಹಾಗೆ ಅನಿಸಿದ್ದು. ಈಗ ಕಮೆಂಟಲ್ಲಿ ಬರ್ತದೆ ಏನು ನೆವರ್ ಟೇಕ್ ಎನಿ ಒನ್ ಫಾರ್ ಗ್ರಾಂಟೆಡ್, ಹಾಗೆ ಗ್ರಾಂಟೆಡ್ ಅಂತ ಹೇಳ್ತಲ್ಲ, ಬಟ್ ಸ್ಟಿಲ್ ಈಗ ಸಹ ನಾವು ಬಿಲೀವ್ ಮಾಡ್ತೇನೆ ಆಸ್ಟ್ರೇಲಿಯಾ ಕ್ರಿಕೆಟ್ ಸ್ಟ್ಯಾಂಡರ್ಡ್ ಈಸ್ ವೇ ಹೈಯರ್. ಟೆಸ್ಟ್ ಅಂತ ಬಂದಾಗ ಬಾಂಗ್ಲಾದೇಶದ ಎದುರಲ್ಲ ನಾವು ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಬಾಂಗ್ಲಾದೇಶದ ಮೇಲೆ ಹೇಗೆ ಸೋತರು, ತುಂಬ ಲೈಟಾಗಿ ತೆಗೆದುಕೊಂಡಿದ್ರು ಏನೋ, ಅಥವಾ ಆಸ್ಟ್ರೇಲಿಯಾದಿಂದ ಅವರು ಅಂದುಕೊಂಡಿರುವಂತಹ ಗೇಮ್ ಬರಲಿಲ್ವೋ ಏನೋ, ಬಟ್ ಬಾಂಗ್ಲಾದೇಶದ ಮೇಲೆ ಸೋತರು. ಬಟ್ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ರಿವೆಂಜ್ ಹೇಗೆ ತೆಗೆದುಕೊಳ್ಬೇಕು ಅಂತ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು. ಮತ್ತೆ ನಾವು ಹೇಳ್ತೇವಲ್ಲ ಮೈಟಿ ಆಸ್ಟ್ರೇಲಿಯಾ ಅಂತ. ಯಾಕೆ ಇವರನ್ನು ಮೈಟಿ ಆಸ್ಟ್ರೇಲಿಯಾ ಅಂತ ಕರೆಯೋದು, ಯಾಕೆ ಇವರನ್ನು ಇಷ್ಟು ಹೈಯಾಗಿ ರೇಟ್ ಮಾಡೋದು ಕ್ರಿಕೆಟ್ ಜಗತ್ತಿನಲ್ಲಿ? ಏನು ಇತ್ತೀಚೆಗೆ ಅಂತಲ್ಲ, ನಾನು ಕ್ರಿಕೆಟ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸಹ ಆಸ್ಟ್ರೇಲಿಯಾ ಅಂತಂದರೆ ಎಲ್ಲರಿಗೆ ಸಹ ಗಡ ಆಗ್ತದೆ. ಈಗ ಸಹ ಆಸ್ಟ್ರೇಲಿಯಾ ಅಂತಂದರೆ ಬೇರೆ ಎಲ್ಲ ಆಪೋನೆಂಟ್ ಅಥವಾ ಬೇರೆ ಎಲ್ಲ ಕ್ರಿಕೆಟಿಂಗ್ ನೇಷನ್ ಒಂದು ಭಯದಲ್ಲಿಯೇ ನೋಡ್ತಾರೆ. ಯಾಕೆಂತಂದರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಏನು ಈ ಥರದ ಒಂದು ಪ್ರದರ್ಶನ ಕೊಟ್ಟಿದ್ರಲ್ಲ ಬಾಂಗ್ಲಾದೇಶ, ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಆಕಾಶದಿಂದ ಲಬಕ್ಕ ಭೂಮಿಗೆ ಬಿದ್ದು ಅಂಡರ್ ಗ್ರೌಂಡ್ ಆಗಿ ಹೋದ್ರು. ಯಾಕಂತಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ 64 ರನ್ನಿಗೆ ಆಲ್ ಔಟ್ ಆಸ್ಟ್ರೇಲಿಯಾ. ಓ ಮೈ ಗಾಡ್, ಏನು ಇದು ಫಸ್ಟ್ ಸೆಷನಲ್ಲಿ ಆಲ್ ಔಟ್ ಆಗಿ ಹೋದ್ರು ಅಂತ ಅಂದ್ಕೊಳ್ತೇನೆ. ಸ್ಟಾರ್ಕ್ 12 ರನ್ನಿಗೆ 6 ವಿಕೆಟ್. ಬಾಂಗ್ಲಾದೇಶ 12 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಹೋಗಿ ಆಗಿತ್ತು, 20ಕ್ಕೆ 6. ಕೊನೆಗೆ ಅವರು 50 ರನ್ ಕೂಡ ದಾಟುದೇ ಇಲ್ಲ ಅಂತ ಅಂದ್ಕೊಂಡದ್ದು ಏನು ಶರೀಫುಲ್ ಇಸ್ಲಾಂ ಅವರ ನಂಬರ್ 11 ಬ್ಯಾಟ್ಸ್ಮನ್ನೇ ಹೈಯೆಸ್ಟ್ ರನ್ 14 ರನ್ ಏನೋ ಹೊಡೆದದ್ದು. ಸೊ 64 ರನ್ನಿಗೆ ಆಲ್ ಔಟ್ ಆ ಥರ ಹೊಡೆದು ಬಿಸಾಕಿದ್ರು ಆಸ್ಟ್ರೇಲಿಯಾ. ಅದಾದಮೇಲೆ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಏನು ಸ್ಟಾರ್ಟ್ ಆಯ್ತಲ್ಲ, ಆವಾಗ ಆ ಕಡೆಯಿಂದ ಬಾಂಗ್ಲಾದೇಶ ಚೆನ್ನಾಗಿಯೇ ಬೌಲಿಂಗ್ ಹಾಕಿದ್ದಾರೆ. ಅಲ್ಲಿ ಶರೀಫುಲ್ ಇಸ್ಲಾಮ್ ಈಗ ಬ್ಯಾಟಿಂಗಲ್ಲಿ ಹೈಯೆಸ್ಟ್ ರನ್ ಹೊಡೆದಂಥ ಶರೀಫುಲ್ ಇಸ್ಲಾಂ, ಬೌಲಿಂಗಲ್ಲಿ ಸಹ 7 ವಿಕೆಟ್ ಕಿತ್ತರು. ಬಟ್ ಸ್ಟಿಲ್ ಆಸ್ಟ್ರೇಲಿಯಾ 210 ತನಕ ಅವ್ರದ್ದು ಏನು ಸ್ಕೋರನ್ನು ಮುಂದುವರಿಸಿದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ನಿಮಗೆ 150 ಹತ್ತಿರದ ಒಂದು ಲೀಡ್ ಸಿಕ್ಕಿದ್ರೆ ಅದು ದೊಡ್ಡ ಲೀಡ್ ಆಗ್ತದೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನಾದರೂ ಚಮತ್ಕಾರ ಮಾಡ್ಬೋದಾ ಬಾಂಗ್ಲಾದೇಶ? ಚಮತ್ಕಾರ ನಿಜವಾಗ್ಲೂ ಕೂಡ ಮಾಡಿದ್ರು. 64 ರನ್ ಪಾಸ್ ಮಾಡಿದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ 64 ಹೊಡೆದಿದ್ರಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲಿ 64 ದಾಟಿತ್ತು, 95 ರನ್ನಿಗೆ ಆಲ್ ಔಟು. ಸೊ 5 ಸೆಷನಲ್ಲಿ, ಕೇವಲ 5 ಸೆಷನ್ ಅಂದರೆ 1.5 ದಿನದಲ್ಲಿ ಈ ಟೆಸ್ಟ್ ಮ್ಯಾಚ್ ಮುಗಿದಾಯಿತು. ಇನ್ನಿಂಗ್ಸ್ ಆ್ಯಂಡ್ 51 ರನ್ಸಿಂದ ಏನು ಆಸ್ಟ್ರೇಲಿಯಾ ಬಾಂಗ್ಲಾದೇಶವನ್ನು ಸರ್ವನಾಶ ಮಾಡಿ ಹಾಕಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ ಸ್ಟಾರ್ಕ್ 4 ವಿಕೆಟ್ ತೆಗೆದ್ರು. ಸ್ಟಾರ್ಕ್ ಬಗ್ಗೆ ಮಾತಾಡಲೇಬೇಕು. ಒಂದು, ಈ ಟೆಸ್ಟ್ ಮ್ಯಾಚ್ ಆಗ್ತಿರುವಾಗ ಈಗ ಏನು ಸ್ಟಾರ್ಕ್ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ವಿಕೆಟ್ ಟೇಕರ್ಸ್ ಇದ್ದಾರಲ್ಲ, ಅದರಲ್ಲಿ ಟಾಪ್ 10ಗೆ ಈಗ ಬಂದಿದ್ದಾರೆ. ಟಾಪ್ 10 ಲಿಸ್ಟಲ್ಲಿ ಈಗ ಏನು ಸ್ಟಾರ್ಕ್ ಅವರ ಹೆಸರು ಬಂದಿದೆ. ಲೆಜೆಂಡ್, 36 ವರ್ಷ ಆಗಿದೆ, ಈಗಲೂ ಕೂಡ ಟೆಸ್ಟ್ ಕ್ರಿಕೆಟ್ ಅಂತಂದರೆ ಅವರಿಗೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಇಷ್ಟ ಅವರಿಗೆ ಈ ಫಾರ್ಮ್ಯಾಟ್ ಅಂತಂದರೆ. ಆ್ಯಂಡ್ ಅವರ ಸ್ಟ್ಯಾಟ್ಸ್ ನೋಡ್ತಿದ್ದೆ, 2025ರಿಂದ ಅವರ ಸ್ಟ್ಯಾಟ್ಸ್ ಇನ್ನೂ ಸಹ ಮೇಲೆ ಹೋಗ್ತಾ ಉಂಟು. ಅಂದರೆ ಪೀಕ್, ಅವರ ಕರಿಯರ್ದು ಪೀಕ್ ನೋಡ್ತಾ ಇದ್ದಾರೆ. 2025ರಿಂದ ಅವರೇನೋ 14 ಟೆಸ್ಟ್ ಮ್ಯಾಚ್ ಆಡಿದಾರಂತೆ. 14 ಟೆಸ್ಟಲ್ಲಿ 72 ವಿಕೆಟ್ ತೆಗೆದಿದ್ದಾರೆ. ಸ್ಟ್ರೈಕ್ ಆಗಿರ್ಬೋದು, ಇಕಾನಮಿ ರೇಟ್
ಮ್ಯಾಟ್ರ್ ಆಗೋದಿಲ್ಲ ಬಿಡಿ ಅವರಿಗೆಲ್ಲ. ಮೇನ್ಲಿ ಅವ್ರಿಗೆ ಎಷ್ಟು ವೇಗವಾಗಿ ವಿಕೆಟ್ ತೆಗಿತಾರೆ ಅಂತ. ಫ್ಯಾಂಟಾಸ್ಟಿಕ್. 36 ವರ್ಷ ಆದ್ಮೇಲೆ ಒಬ್ಬರ ಕರಿಯರ್ ಹೀಗೆ ಮೇಲೆ ಮೇಲೆ ಗ್ರಾಫ್ ಮೇಲೆ ಮೇಲೆ ಹೋಗ್ತಾ ಉಂಟಲ್ಲ. ಇವರು 40 ಫಿಟ್ ಇದ್ರೆ 40 ವರ್ಷದ ತನಕ ಆಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ಕಿತ್ತು ಆ್ಯಂಡ್ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಸ್ಟಾರ್ಕ್ ಆದ ಅಂತ ಅಂದ್ಕೊಳ್ತೇನೆ. ಓ ಮೈ ಗಾಡ್, ಸೀರೀಸು 1-1 ಅಂತರದಿಂದ ಸಮಬಲ ಆಯಿತು. ಸೀರೀಸ್ನ ಈಗ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಪರ್ಸ್ನಲಿ ಆಸ್ಟ್ರೇಲಿಯಾಕ್ಕೆ ಎಂತ ಮಾರ ಇಷ್ಟು ಈಸಿಯಾಗಿ ಇದು ಬಾಂಗ್ಲಾದೇಶದ ಮೇಲೆ ವೈಟ್ ವಾಶ್ ಮಾಡ್ಬೋದಿತ್ತು. ನಾವು ಫಸ್ಟ್ ಟೆಸ್ಟ್ ಮ್ಯಾಚ್ ಹೇಗೆ ಸೋತೆವು ಅಂತ ಅವ್ರು ಈಗಲೂ ಕೂಡ ಶಾಕಲ್ಲಿ ಇರ್ಬೋದು. ಬಟ್ ಬರೀ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಂತ ಕನ್ಸಿಡರ್ ಮಾಡಿದರೆ ಅವರು ಕಮ್ ಬ್ಯಾಕ್ ಮಾಡಿದಂಥ ರೀತಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ಬಾಂಗ್ಲಾದೇಶದ ಕ್ಯಾಪ್ಟನ್ ಕೂಡ ಏನು ಹೇಳಿದರು ಅಂತಂದರೆ, ಇವಾಗಾದ್ರೂ ಗೊತ್ತಾಗ್ತದ ನಾವು ಎಂಥ ತಂಡವನ್ನು ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸೋಲಿಸಿದೆವು ಅಂತ. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ನಮ್ಮನ್ನು ಈ ಥರ ಇವರು ಹೊಡೆದು ಬಿಸಾಕಿದ್ರು ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಅಂಥ ತಂಡದ ವಿರುದ್ಧ ನಾವು ಫಸ್ಟ್ ಟೆಸ್ಟ್ ಮ್ಯಾಚ್ ವಿನ್ ಆಗಿದ್ದೆವು. ಸೊ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಇದೆ ಅಂತ. ಆ ಮಾತನ್ನು ನಾನು ಟ್ರಾಲ್ ಮಾಡಲಿಕ್ಕೆ ರೆಡಿ ಇಲ್ಲ ನಿಜವಾಗ್ಲೂ ಕೂಡ ಮಾರೆ. ಮೈಟಿ ಆಸ್ಟ್ರೇಲಿಯಾ ವಿರುದ್ಧ ಫಸ್ಟ್ ಟೆಸ್ಟ್ ಮ್ಯಾಚ್ ಬಾಂಗ್ಲಾದೇಶಕ್ಕೆ ಗೆದ್ದಿದೆ ಅಂತಂದರೆ ಅದು ದೊಡ್ಡ ಸಾಧನೆ, ಅವರ ಟೆಸ್ಟ್ ಕರಿಯರಲ್ಲಿ ಒಂದು ದೊಡ್ಡ ಸಾಧನೆ ಆಗಿರ್ತದೆ. ಬಟ್ ಸ್ಟಿಲ್ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಅಣ್ಣ ನಮ್ಮ ಲೆವೆಲ್ ಇಲ್ಲಿ ಉಂಟು, ನಿಮ್ಮ ಲೆವೆಲ್ ಇಲ್ಲಿಯೇ ಇರೋದು ಅಂತ ಆಸ್ಟ್ರೇಲಿಯಾ ಒಂದು ಪ್ರೂವ್ ಮಾಡಿದರು ಕ್ರಿಕೆಟ್ ಜಗತ್ತಿಗೆ. ಆ್ಯಂಡ್ ಸೂಪರ್ ಕಂಗ್ರಾಟ್ಸ್ ಆ್ಯಕ್ಚುಲಿ ಸ್ಟಾರ್ಕಿಗೆ ಹೇಳ್ಬೇಕು. ಏನು ಫಸ್ಟ್ ಇನ್ನಿಂಗ್ಸಲ್ಲಿ ಅವ್ರದ್ದು 12 ರನ್ನಿಗೆ 6 ವಿಕೆಟ್. ಬಾಲ್ ಲೈಟಾಗಿ ಮೂವ್ಮೆಂಟ್, ತೀರಾ ಮೂವ್ ಆದರೆ ಎಂತ ಆಗ್ತದೆ, ಬ್ಯಾಟಿಗೆ ಬಾಲ್ ತಾಗೋದೇ ಇಲ್ಲ, ಎಡ್ಜ್ ಆಗೋದೇ ಇಲ್ಲ. ಆ ಲೈಟ್ ಮೂವ್ಮೆಂಟನ್ನು ಸೂಪರಾಗಿ ಬಾಲ್ ಆಗ್ತಾ ಇದ್ದಾರಪ್ಪ. ನ್ಯೂ ಬಾಲ್ ಅಂತ ಬಂದರೆ ಸ್ಟಾರ್ಕ್ ಭಾರಿ ಖುಷಿ ಆಗ್ತದೆ. ಅವ್ರದ್ದು ರನ್ನಪ್ ಆಗಿರ್ಬೋದು, ಅವ್ರದ್ದು ಬೌಲಿಂಗ್ ಸ್ಟೈಲ್ ಆಗಿರ್ಬೋದು. ಆ್ಯಂಡ್ ನಾನು ಲೆಫ್ಟಿ ಆಗಿರೋದ್ರಿಂದ ನನಗೆ ಇನ್ನೂ ಸಹ ಜಾಸ್ತಿ ಕನೆಕ್ಟ್ ಆಗೋದು. ಓ ಮೈ ಗಾಡ್, ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್ಸ್ ಅಂತಂದರೆ ಸೋ ಹ್ಯಾಪಿ ಫಾರ್ ಸ್ಟಾರ್ಕ್ಸ್. ಆ್ಯಂಡ್ ಕಂಗ್ರಾಟ್ಸ್ ಆಸ್ಟ್ರೇಲಿಯಾ, ಕಂಗ್ರಾಟ್ಸ್ ಬಾಂಗ್ಲಾದೇಶ್, ಯಾಕಂದರೆ ಸೀರೀಸ್ ಡ್ರಾ ಮಾಡಿಕೊಂಡಿದ್ದಾರಲ್ಲ 1-1 ಅಂತರದಿಂದ. ಸೂಪರ್. ಸರಿಯಾಗಿ ಬರುವ. ನಮಸ್ಕಾರ.